ನಮಸ್ಕಾರ. ಕೆಲವೊಮ್ಮೆ ಸರ್ಕಾರದ ಒಂದೇ ಒಂದು ನಿರ್ಧಾರ ಇಡೀ ದೇಶದ ಯುವಜನರನ್ನೇ ಬೀದಿಗಿಳಿಯುವಂತೆ ಮಾಡುತ್ತೆ. ಹೌದು, ಇದು ನೇಪಾಳದಲ್ಲಿ ಜೆನ್ಜಿ ಯುವಕರು ಭ್ರಷ್ಟಾಚಾರದ ವಿರುದ್ಧ ನಡೆಸುತ್ತಿರುವ ಹೋರಾಟದ ಒಂದು ರೋಚಕ ಕಥೆ. ಬನ್ನಿ, ಇದರ ಬಗ್ಗೆ ವಿವರವಾಗಿ ನೋಡೋಣ. ಲಂಚ ನಿಲ್ಲಿಸಿ, ಜೀವ ಉಳಿಸಿ. ಇದು ಕೇವಲ ಒಂದು ರಾಜಕೀಯ ಘೋಷಣೆ ಅಲ್ವೇ ಅಲ್ಲ. ಇದು ಕಠ್ಮಂಡುವಿನ ಬೀದಿಗಳಲ್ಲಿ ಮೊಳಗುತ್ತಿರುವ ಒಂದು ಹೊಸ ಪೀಳಿಗೆಯ ಧ್ವನಿ. ಬದಲಾವಣೆಗಾಗಿ ಹಂಬಲಿಸುತ್ತಿರುವ ಯುವಕರ ಹತಾಶೆ, ಆಕ್ರೋಶ ಎಲ್ಲವೂ ಈ ಒಂದು ಸಾಲಲ್ಲೇ ಅಡಗಿದೆ. ಸರಿ, ಹಾಗಾದ್ರೆ ಇಷ್ಟೆಲ್ಲ ಆಗೋಕೆ ಕಾರಣವಾದ ಆ ಒಂದು ಘಟನೆ ಯಾವುದು? ಈ ಇಡೀ ಚಳುವಳಿಗೆ ಕಿಡಿ ಹೊತ್ತಿಸಿದ್ದು ಸೆಪ್ಟೆಂಬರ್ 2025ರಲ್ಲಿ ಸರ್ಕಾರ ತೆಗೆದುಕೊಂಡ ಒಂದು ವಿವಾದಾತ್ಮಕ ನಿರ್ಧಾರ. ನೇಪಾಳ ಸರ್ಕಾರ ಪ್ರಮುಖ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳನ್ನೇ ಬ್ಯಾನ್ ಮಾಡ್ಬಿಡ್ತು. ಈ ಒಂದು ನಡೆ ಬಹಳಷ್ಟು ಯುವಜನರ ದೃಷ್ಟಿಯಲ್ಲಿ ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲಿನ ನೇರ ದಾಳಿಯಂತೆ ಕಂಡು. ಇದೇ ನೋಡಿ ಆಕ್ರೋಶದ ಕಿಡಿಯನ್ನು ಹೊತ್ತಿಸಿದ್ದು. ಈ ನಿಷೇಧ ಹೇರಿದ್ದು ತಡ, ಜನರಲ್ಲಿದ್ದ ಅಸಮಾಧಾನ ಒಂದೇ ರಾತ್ರಿಯಲ್ಲಿ ಸ್ಫೋಟಗೊಂಡಿತು. ಜೆನ್ಜಿ ಯುವಕರೇ ಇದರ ನೇತೃತ್ವ ವಹಿಸಿಕೊಂಡ್ರು. ಕಠ್ಮಾಂಡು ಮತ್ತು ಬೇರೆ ಪ್ರಮುಖ ನಗರಗಳಲ್ಲಿ ಯುವಕರು ಸ್ವಯಂ ಪ್ರೇರಿತವಾಗಿ ಬೀದಿಗಿಳಿದು ಸೆನ್ಸೋರ್ಶಿಪ್ ನಿಲ್ಲಿಸಿ ಭ್ರಷ್ಟಾಚಾರಕ್ಕೆ ಅಂತ್ಯ ಹಾಡಿ ಅಂತ ಆಗ್ರಹಿಸಿದ್ರು. ಆದರೆ ಒಂದು ವಿಷಯ ನಾವಿಲ್ಲಿ ಗಮನಿಸಬೇಕು. ಈ ಸೋಷಿಯಲ್ ಮೀಡಿಯಾ ಬ್ಯಾನ್ ಅನ್ನೋದು ಕೇವಲ ಒಂದು ಕಿಡಿಯಷ್ಟೇ. ನಿಜವಾದ ಕಾರಣ ಅಂದ್ರೆ ವರ್ಷಗಳಿಂದ ಜನರ ಮನಸ್ಸಲ್ಲಿ ಶೇಖರವಾಗಿದ್ದ ಅಸಮಾಧಾನದ ಬೆಂಕಿ. ಈ ಬ್ಯಾನ್ ಆ ಬೆಂಕಿಗೆ ತುಪ್ಪ ಸುರಿದ ಹಾಗೆ ಆಯ್ತು. ಹಾಗಾಗಿ ಈ ಹೋರಾಟ ಕೇವಲ ಸೋಷಿಯಲ್ ಮೀಡಿಯಾ ಬಗ್ಗೆ ಇರಲಿಲ್ಲ. ಅದರ ಹಿಂದಿನ ನಿಜವಾದ ಕಾರಣಗಳು ತುಂಬಾ ಆಳವಾಗಿದ್ದು. ಸಿಸ್ಟಂನಲ್ಲೇ ಹಾಸುಹೊಕ್ಕಾಗಿದ್ದ ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಯುವಕರಿಗೆ ಸರಿಯಾದ ಅವಕಾಶಗಳೇ ಇಲ್ಲದಿರುವುದು, ಇದೆಲ್ಲವೂ ಸೇರಿ ಜನರ ಆಕ್ರೋಶಕ್ಕೆ ಮುಖ್ಯ ಕಾರಣವಾಗಿತ್ತು. ಈ ಚಳುವಳಿಯಲ್ಲಿ ಒಂದು ಪದ ತುಂಬಾನೇ ಫೇಮಸ್ ಆಯಿತು. ಅದು ನೇಪೋಕೆಡ್. ಇದು ಕೇವಲ ಒಂದು ಪದವಲ್ಲ, ಇದು ಆನುವಂಶಿಕವಾಗಿ ಸಿಗುವ ಸವಲತ್ತು ಮತ್ತು ಅನ್ಯಾಯದ ವಿರುದ್ಧದ ಒಂದು ಪ್ರಬಲ ಸಾಂಸ್ಕೃತಿಕ ಸಂಕೇತವಾಗಿ ಮಾರ್ಪಟ್ಟಿದೆ. ನೇಪಾಳದ ಸಮಾಜದಲ್ಲಿ ಎರಡು ಬೇರೆ ಬೇರೆ ಪ್ರಪಂಚಗಳಿವೆ. ಒಂದು ಕಡೆ ರಾಜಕಾರಣಿಗಳ ಮಕ್ಕಳಿಗೆ ಆನುವಂಶಿಕ ಸವಲತ್ತು, ಐಷಾರಾಮಿ ಜೀವನ. ಆದರೆ ಇನ್ನೊಂದು ಕಡೆ ಸಾಮಾನ್ಯ ಯುವಕರಿಗೆ ಅವಕಾಶಗಳೇ ಇಲ್ಲ, ಜೊತೆಗೆ ಆರ್ಥಿಕ ಸಂಕಷ್ಟ. ಇದೇ ಅಸಮಾನತೆ ಯುವಜನರ ಆಕ್ರೋಶಕ್ಕೆ ಮೂಲ ಕಾರಣ. ಹಾಗಾದ್ರೆ ಈ ಹೊಸ ಪೀಳಿಗೆ ಹೇಗೆ ಹೋರಾಡ್ತಿದೆ? ಅವರ ಸ್ಟೈಲೇ ಬೇರೆ. ಅವರು ಡಿಜಿಟಲ್ ಮತ್ತು ಭೌತಿಕ ಪ್ರತಿಭಟನೆ ಅಂದ್ರೆ ಆನ್ಲೈನ್ ಮತ್ತು ಆಫ್ಲೈನ್ ಎರಡನ್ನೂ ಬೆಸೆಯುವ ಒಂದು ವಿಶಿಷ್ಟ ಮಾಡರ್ನ್ ವಿಧಾನವನ್ನ ಬಳಸ್ತಿದ್ದಾರೆ. ಅವರ ಹೋರಾಟದ ವಿಧಾನ ತುಂಬಾ ಕುತೂಹಲಕಾರಿಯಾಗಿದೆ. ಎಲ್ಲವೂ ಶುರುವಾಗೋದು ಆನ್ಲೈನ್ನಲ್ಲಿ. ನೇಪೋಕೆಟ್ಸ್ ಬಗ್ಗೆ ಟ್ರೆಂಡ್ಗಳು, ಹ್ಯಾಶ್ಟ್ಯಾಗ್ಗಳು, ಹೀಗೆ. ನಂತರ ಅದೇ ಡಿಜಿಟಲ್ ವೇದಿಕೆಗಳಲ್ಲೇ ಸಂಘಟಿತರಾಗಿ ಕೊನೆಗೆ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ. ಹೀಗೆ ಒಂದು ಆನ್ಲೈನ್ ಕಿಡಿ ದೊಡ್ಡ ಆಫ್ಲೈನ್ ಹೋರಾಟವಾಗಿ ಬದಲಾಗುತ್ತೆ. ಆದರೆ ಇದು ಕೇವಲ ತಾತ್ಕಾಲಿಕ ಆನ್ಲೈನ್ ಆಕ್ರೋಶ ಅಂದ್ಕೊಂಡ್ರೆ ತಪ್ಪು. ಇದರ ಹಿಂದೆ ದೀರ್ಘಾವಧಿಯ ಬದಲಾವಣೆಗಾಗಿ ಕೆಲಸ ಮಾಡುತ್ತಿರುವ, ವ್ಯವಸ್ಥಿತವಾಗಿ ಸಂಘಟಿತವಾಗಿರುವ ಯುವ ಸಂಘಟನೆಗಳ ದೊಡ್ಡ ಶಕ್ತಿಯೇ ಇದೆ. ಹಲವಾರು ಯುವ ಸಂಘಟನೆಗಳು ಈ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತಿವೆ. ಕೆಲವು ಸಂಘಟನೆಗಳು ಯುವಕರಿಗೆ ಆಡಳಿತದ ಬಗ್ಗೆ ತರಬೇತಿ ನೀಡಿದ್ರೆ, ಇನ್ನು ಕೆಲವು ಜಾಗೃತಿ ಅಭಿಯಾನಗಳನ್ನು ನಡೆಸುತ್ತವೆ. ಸ್ಥಳೀಯ ಮಟ್ಟದಲ್ಲಿ ಸರ್ಕಾರವನ್ನು ಪ್ರಶ್ನಿಸುವ ಮೂಲಕ ಇವರೆಲ್ಲರೂ ಒಂದು ಸುಸ್ಥಿರ ಬದಲಾವಣೆಗೆ ಅಡಿಪಾಯ ಹಾಕ್ತಿದ್ದಾರೆ. ಸರಿ, ಇಷ್ಟೆಲ್ಲ ಆಯ್ತು. ಈಗ ಈ ಹೋರಾಟದ ನಿಜವಾದ ಪರಿಣಾಮಗಳೇನು ಮತ್ತು ಅವರ ಮುಂದಿರುವ ಸವಾಲುಗಳೇನು ಅಂತ ನೋಡೋಣ. ಚಳುವಳಿಯ ಮೊದಲ ಮತ್ತು ಅತಿ ದೊಡ್ಡ ಗೆಲುವಂದ್ರೆ ಇದೇ ನೋಡಿ. ಯುವಕರ ನಿರಂತರ ಪ್ರತಿಭಟನೆ ಮತ್ತು ಒತ್ತಡಕ್ಕೆ ಮಣಿದು ಸರ್ಕಾರ ಕೊನೆಗೂ ಸೋಷಿಯಲ್ ಮೀಡಿಯಾ ಮೇಲಿನ ನಿಷೇಧವನ್ನು ಹಿಂಪಡೆಯಿತು. ಇದು ಯುವಶಕ್ತಿಯ ಒಂದು ಸ್ಪಷ್ಟ ಪ್ರದರ್ಶನವಾಗಿತ್ತು. ಆದರೆ ಈ ಒಂದು ಗೆಲುವು ಸಿಕ್ಕಿದ್ದ ತಕ್ಷಣ ಎಲ್ಲವೂ ಸರಿಹೋಯ್ತಾ? ಚಳುವಳಿಯು ನಿಜವಾಗಿಯೂ ಬಯಸುವ ವ್ಯವಸ್ಥಿತ ಸುಧಾರಣೆಗೆ ಇದು ಕಾರಣವಾಗುತ್ತಾ ಅನ್ನೋ ದೊಡ್ಡ ಪ್ರಶ್ನೆ ಈಗ ಎದುರಾಗಿದೆ. ಖಂಡಿತ ಮುಂದಿನ ದಾರಿ ಅಷ್ಟು ಸುಲಭವಾಗಿಲ್ಲ. ಕಾನೂನು ಜಾರಿ ಸಂಸ್ಥೆಗಳೊಂದಿಗೆ ಸಂಘರ್ಷದ ಅಪಾಯ ಇದ್ದೇ ಇರುತ್ತೆ. ಜೊತೆಗೆ ಆರಂಭಿಕ ಆಕ್ರೋಶ ತಣ್ಣಗಾದ ಮೇಲೆ ಹೋರಾಟದ ಕಿಚ್ಚನ್ನು ಜೀವಂತವಾಗಿಡುವುದಿದೆಯಲ್ಲ, ಅದು ಬಹುದೊಡ್ಡ ಸವಾಲು. ಕೇವಲ ಸಾಂಕೇತಿಕ ಗೆಲುವುಗಳಲ್ಲ, ನಿಜವಾದ ರಚನಾತ್ಮಕ ಸುಧಾರಣೆ ತರುವುದು ಹೇಗೆ ಅನ್ನೋ ಪ್ರಶ್ನೆ ಅವರ ಮುಂದಿದೆ. ಕೊನೆಯದಾಗಿ ಈ ಒಂದು ಪ್ರಶ್ನೆ ನೇಪಾಳದ ಯುವಜನರ ಮುಂದಿರುವ ಅತಿ ದೊಡ್ಡ ಸವಾಲನ್ನು ಹೇಳುತ್ತೆ. ಆನ್ಲೈನ್ನಲ್ಲಿ ಶುರುವಾದ ಈ ಕಿಚ್ಚು ದೀರ್ಘಕಾಲದ ಬದಲಾವಣೆಯ ಜ್ವಾಲೆಯಾಗಿ ಉರಿಯುತ್ತದೆಯಾ ಅಥವಾ ಇಲ್ಲವೇ ಎಂಬುದನ್ನು